ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿರುವಂತಹ ಡೈರೆ ಗಿಡಗಳಿಗೆ ನಾನು ಯಾವ ರೀತಿ ಗೊಬ್ಬರನ ಹಾಕ್ಕೊಳ್ತಾ ಬಂದಿದ್ದೀನಿ ಇಲ್ಲಿವರೆಗೂ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನೋಡಿ, ಇದು ನಮ್ಮ ಗಾರ್ಡನಲ್ಲಿ ಮೊದಲನೇ ಹೂವು, ಡೈರೆ ಹೂವು. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇದು ಸ್ಟಾರ್ಟ್ ಆಗಿದೆ, ಹೂವು ರೆಡ್ ಕಲ್ಲರು. ಇನ್ನು ತುಂಬ ಗಿಡಗಳಿದ್ದಾವೆ ರೆಡ್ಡು, ಅದರಲ್ಲಿ ಯಾವುದ್ರಲ್ಲೂ ಹೂವು ಬಂದಿಲ್ಲ. ಮೊದಲು ಈ ರೆಡ್ ಕಲರಲ್ಲಿ ಬಂದಿದೆ. ಇವೆಲ್ಲ ಬೇರೆ ಬೇರೆ ಕಲರ್ಸ್ ಇದೆ. ನಮ್ಮ ಗಾರ್ಡನಲ್ಲಿ ಒಂದು 10 ಕಲರಷ್ಟು ನಮ್ಮ ಗಾರ್ಡನ್ನಲ್ಲಿ ಡೈರೆ ಗಿಡ ಇರೋದು. ಅದರಲ್ಲಿ ಆರೆಂಜ್ ಕಲರು ಮತ್ತು ಲೈಟ್ ಆರೆಂಜು, ರೆಡ್ಡು, ಒಂದು ಲೈಟ್ ಪಿಂಕ್ ಕಲರ್ ಮಾತ್ರ ಹೂವು ಬಂದಿರುವಂಥದ್ದು. ಬೇರೆ ಗಿಡದಲ್ಲಿ ಯಾವುದ್ರಲ್ಲೂ ಹೂವು ಬಂದಿಲ್ಲ. ಈ ರೀತಿ ಗಿಡಗಳು ತುಂಬ ಎತ್ತರವಾಗಿ ಬೆಳೆದು ಹೂವು ಚೆನ್ನಾಗಿ ಬಿಡಬೇಕು ಅಂದರೆ ನಾನು ಯಾವ ರೀತಿ ಗೊಬ್ಬರನ ಹಾಕ್ಕೊಳ್ತಿದ್ದೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಗಾರ್ಡನ್ನಲ್ಲಿರುವಂತಹ ಡೈರೆ ಗಿಡಗಳನ್ನ ಒಂದು ಸಲ ಎಲ್ಲ ತೋರಿಸ್ತೀನಿ ಸ್ನೇಹಿತರೆ, ಯಾವ ರೀತಿ ಬಂದಿದ್ದಾವೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ನೀವು ನೋಡ್ತಾ ಇರ್ಬೋದು. ಇದಂತೂ ತುಂಬ ದೊಡ್ಡ ಸೈಜ್ ಬರುತ್ತೆ ಈ ಹೂವು ಅರಳಿದಾಗ ತೋರಿಸ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನಮ್ಮ ಗಾರ್ಡನ್ನಲ್ಲಿ ಲಾಸ್ಟ್ ಇಯರ್ ಬಿಟ್ಟಂತಹ ಹೂವುಗಳನ್ನ. ಇವಂತೂ ವರ್ಷ ಪೂರ್ತಿ ನಾವು ಗಾರ್ಡನ್ನಲ್ಲಿ ಹೂವನ್ನ ಬರೋ ರೀತಿ ನಾವು ಆರೈಕೆನ ಮಾಡ್ಕೋಬೋದು ಸ್ನೇಹಿತರೆ. ಹೆಂಗೆ ಅಂತಂದರೆ ನಾನು ಮೇವರೆಗೂ ನಾನು ಹೂವನ್ನು ಹಾರ್ವೆಸ್ಟ್ ಮಾಡಿದ್ದೀನಿ ನಮ್ಮ ಗಾರ್ಡನ್ನಲ್ಲಿ. ಲಾಸ್ಟ್ ಒಂದೇ ತಿಂಗಳ ಲಾಸ್ಟ್ ಎಂಡಲ್ಲಿ ನಾನು ಗಿಡಗಳನ್ನೆಲ್ಲ ಕಟ್ ಮಾಡಿರೋದು. ಇವಾಗ ಜೂನ್ ಅಷ್ಟರಲ್ಲೆಲ್ಲ ಗಿಡಗಳು ಮತ್ತೆ ಬಂದು ಈ ರೀತಿಯಾಗಿ ಹೂವು ಬಂದಿದ್ದಾವೆ. ನಾನು 1 ತಿಂಗಳು ಟೈಮ್ ತೊಗೊಂಡಿದ್ದೆ ಅಷ್ಟೇ ಸ್ನೇಹಿತರೆ ಈ ಥರ ಗಿಡಗಳು ಬರೋದಕ್ಕೆ. ಈ ರೀತಿ ಗಿಡಗಳು ಬರೋದಕ್ಕೆ ನಾನು ಯಾವ ಗೊಬ್ಬರನ ಯೂಸ್ ಮಾಡ್ತಾಯಿದ್ದೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ನೀವು ನೋಡ್ತಾ ಇರ್ಬೋದು. ಗಿಡಗಳಂತೂ ತುಂಬಾ ಹೆಲ್ದಿಯಾಗಿ ಬಂದಿದ್ದಾವೆ. ಒಂದೊಂದು ಗಿಡಗಳು ಹೊಸ್ದಾಗಿ ಹಾಕಿರೋಂತಹ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ. ನೋಡಿ ಎಷ್ಟು ಅಲ್ಲೆಲ್ಲ ಮೊಗ್ಗುಗಳು ಆಗ್ತಾ ಇದ್ದಾವೆ. ಇವಾಗ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಯಾವ ರೀತಿ ಗಿಡಗಳು ಬಂದಿದ್ದಾವೆ ಅಂತ. ನಾನು ಸ್ವಲ್ಪ ಮಧ್ಯದಲ್ಲಿ ಸೇವಂತಿಗೆ ಗಿಡಗಳಿದ್ದಾವೆ, ಅದ್ರ ಮಧ್ಯದಲ್ಲೆಲ್ಲ ಒಂದೊಂದು ಗಿಡಗಳನ್ನ ಈ ರೀತಿಯಾಗಿ ಹಾಕ್ಕೊಳ್ತಾ ಬಂದಿದ್ದೀನಿ. ಈ ಚಿಕ್ಕ ಸಸಿಗಳಿಗೆ ಯಾವ ಗೊಬ್ಬರನ ಹಾಕಿದ್ರೆ ಗಿಡ ಈ ರೀತಿ ವೇಗವಾಗಿ ಬೆಳಿತೇವೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ. ನೋಡಿ, ನಾನು ಇಲ್ಲಿ ತೊಗೊಂಡಿರುವಂಥದ್ದು ಬೇವಿನ ಹಿಂಡಿ ಮತ್ತು ಕಡಲೆಕಾಯಿ ಹಿಂಡಿನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ. ಇದು ಕಡಲೆಕಾಯಿ ಹಿಂಡಿ, ಬೇರೆ ಏನು ನಾನು ಅದಕ್ಕೆ ಮಿಕ್ಸ್ ಮಾಡಿಲ್ಲ. ಇವಾಗ ಒಂದು ಬೌಲ್ಗೆ ನಾವು ಕಡಲೆಕಾಯಿ ಹಿಂಡಿನ ನಾನಿಲ್ಲಿ ಒಂದು 6-7 ಸ್ಪೂನ್ನಷ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇದರಲ್ಲಿ ನಾವು 8 ಸ್ಪೂನ್ ಹಾಕ್ಕೊಳ್ತು ಅಂದರೆ ಕಡಲೆಕಾಯಿ ಹಿಂಡಿನ, ಅದಕ್ಕೆ ನಾವು ಎಷ್ಟು ಸ್ಪೂನು ಇದ್ರ ಹಿಂಡಿ ಹಾಕಬೇಕು ಅಂದರೆ ಬೇವಿನ ಹಿಂಡಿಯನ್ನು 1/4 ಭಾಗದಷ್ಟು ಮಾತ್ರ ಹಾಕಬೇಕು. ನಾನಿಲ್ಲಿ ಅರ್ಧ ಭಾಗದಷ್ಟು ಕೂಡ ಹಾಕಿಲ್ಲ, 3 ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಬೇವಿನ ಹಿಂಡಿ ತುಂಬಾ ಹೀಟು. ಗಿಡ ಮಳೆ ಬರಲಿಲ್ಲ ಅಂತ ಅಂದರೆ ನೀರು ಸ್ವಲ್ಪ ಕಮ್ಮಿ ಆಗ್ತು ಅಂದ್ರೂ ಗಿಡ ಬೇಗ ಒಣಗೋಗ್ಬಿಡುತ್ತೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ನಾವು ಬೇವಿನ ಹಿಂಡಿನ ಯಾವುದೇ ಒಂದು ಗಿಡಕ್ಕೆ ಹಾಕಬೇಕು ಅಂದ್ರೂ ಲಿಮಿಟಲ್ಲಿ ಹಾಕಬೇಕು ಸ್ನೇಹಿತರೆ. ನಾನು ಅದೆರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಕಡಲೆಕಾಯಿ ಹಿಂಡಿ ಮತ್ತು ಬೇವಿನ ಹಿಂಡಿನ. ಕಡಲೆಕಾಯಿ ಹಿಂಡಿ ಹಾಕೋದ್ರಿಂದ ಗಿಡ ವೇಗವಾಗಿ ಬೆಳೆಯುತ್ತೆ. ಹೂವು ಕೂಡ ತುಂಬಾ ಚೆನ್ನಾಗಿ ಬಿಡೋಕ್ಕೆ ಪ್ರಾರಂಭ ಮಾಡುತ್ತೆ ಸ್ನೇಹಿತರೆ. ತುಂಬ ದೊಡ್ಡ ಸೈಜ್ ಗಿಡಗಳಿಗೆ ನಾನು ಯಾವುದನ್ನು ಗೊಬ್ಬರನ ಹಾಕ್ತಾಯಿಲ್ಲ. ಇಷ್ಟು ಚಿಕ್ಕ ಸೈಜ್ ಇದ್ದಾಗ ಮಾತ್ರ ನಾವು ಗೊಬ್ಬರನ ಹಾಕೋದ್ರಿಂದ, ಒಂದು ಟೈಮ್ ಹಾಕಿದ್ರೆ ಸಾಕು ಡೈರೆ ಗಿಡಗಳಿಗೆ. ಯಾವಾಗಲೂ ಹಾಕೋದು ಬೇಡ, ಒಂದು ಟೈಮ್ ಈ ರೀತಿ ಇದ್ದಾಗ ಗಿಡಗಳು ಅವಕ್ಕೆ ನಾವು ಗೊಬ್ಬರನ ಹಾಕಿದ್ರೆ ಸಾಕು. ಅತಿ ವೇಗವಾಗಿ ಬೆಳೆಯುತ್ತೆ ಸ್ನೇಹಿತರೆ. ನಾವು ಈ ಒಂದು ಗೊಬ್ಬರನ ಕೊಡೋದ್ರಿಂದ ಡೈರೆ ಗಿಡಗಳಿಗೆ ತುಂಬಾ ವೇಗವಾಗಿ ಬೆಳೆಯುತ್ತೆ. ನಾನು ದೊಡ್ಡ ಗಿಡಗಳಿಗೆ ಯಾವುದಕ್ಕೂ ಕೂಡ ಹಾಕ್ತಾಯಿಲ್ಲ, ಯಾಕೆಂದರೆ ನಾನು ಆಲ್ರೆಡಿ ಚಿಕ್ಕ ಇದ್ದಾಗಲೇ ನಾನು ಹಾಕ್ಕೊಂಡಿದ್ದೆ. ಅವು ಈ ರೀತಿಯಾಗಿ ಬಂದಿದ್ದಾವೆ. ಈಗ ಚಿಕ್ಕ ಗಿಡಗಳು ಯಾವುದಿದೆ ನೋಡಿ, ಅದಕ್ಕೆ ಮಾತ್ರ ನಾನು ಇವತ್ತು ಯೂಸ್ ಮಾಡ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು, ಯಾವನು ದೊಡ್ಡ ಗಿಡಗಳಿಗೆ ಯಾವುದಕ್ಕೂ ಹಾಕ್ಕೊಳ್ತಾ ಇಲ್ಲ, ಚಿಕ್ಕ ಗಿಡಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವು ಕೂಡ ಗಿಡ ಒಂದು 20-30 ದಿನ ಆಗಿರಬೇಕು. ಒಂದು 20 ದಿನ ಆಗಿದರೆ ಸಾಕು ಗಿಡ ಹಾಕಿ. ನಾವು ಅಂಥ ಗಿಡಗಳಿಗೆ ಇದನ್ನು ಹಾಕೋದ್ರಿಂದ 1.5 ತಿಂಗಳಲ್ಲೆಲ್ಲ ನಾವು ಹೂವನ್ನ ಪಡ್ಕೋಬೋದು ಸ್ನೇಹಿತರೆ. ಗಿಡ ಹಾಕಿದ್ದು 1.5 ತಿಂಗಳಿಗೆಲ್ಲ ನಮ್ಮ ಗಾರ್ಡನ್ನಲ್ಲಿ ಹೂವು ಬಿಡೋಕ್ಕೆ ಪ್ರಾರಂಭ ಮಾಡುತ್ತೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ, ಶೇರ್ ಮಾಡಿ. ಯಾರಿಗಾದರೂ ಈ ವಿಡಿಯೋದ ಅವಶ್ಯಕತೆ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.